ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳು ನನ್ನ ಮಗುವೆ, ನೀ ನನ್ನ ಶಕ್ತಿಯ ಅಂಶ, ನನ್ನ ಆತ್ಮದ ಪ್ರತಿಬಿಂಬ. ನೀನು ಯಾವ ವೇದನೆಯನ್ನು ಅನುಭವಿಸುತ್ತಿದ್ದೀಯೋ, ಯಾವ ಒಂಟಿತನವು ನಿನ್ನನ್ನು ಸುತ್ತುವರೆದಿದೆಯೋ ಅದು ಈಗ ಅಂತ್ಯದತ್ತ ಸಾಗುತ್ತಿದೆ. ಏಕೆಂದರೆ ಆ ಸಮಯ ಈಗ ಬಂದಿದೆ. ನಿನ್ನ ಕರೆ ನೇರವಾಗಿ ನನ್ನ ಹೃದಯವನ್ನು ತಲುಪಿದೆ ಮತ್ತು ನಾನು ಸ್ವತಃ ನಿನಗೆ ಸಂದೇಶವಾಗಿ ಬಂದಿದ್ದೇನೆ. ನಿನ್ನ ಜೀವನದ ದಿಕ್ಕು ಈಗ ಬದಲಾಗಲಿದೆ. ನನ್ನ ದೃಷ್ಟಿ ಈಗ ನಿನ್ನ ಮೇಲಿದೆ. ನಿನ್ನ ಪ್ರತಿ ಕಣ್ಣೀರಿನ ಮೌಲ್ಯ ನನಗೆ ತಿಳಿದಿದೆ. ನಿನ್ನ ಪ್ರತಿ ಕರೆ ನನಗೆ ತಲುಪಿದೆ. ಈಗ ನೀನು ಸಿದ್ಧನಾಗಿದ್ದೀಯಾ ನಿನ್ನ ಭಾಗ್ಯದಲ್ಲಿರುವ ಅದ್ಭುತವನ್ನು ಪಡೆಯಲು? ಕೇಳು ಮಗುವೆ, ಈಶ್ವರನು ನಿನ್ನ ಜೀವನಕ್ಕೆ ಯಾರನ್ನು ಕಳುಹಿಸಲು ನಿರ್ಧರಿಸಿದ್ದಾನೆ? ಯಾರೋ ಒಬ್ಬರು ನಿನ್ನ ಒಂಟಿತನವನ್ನು ದೂರ ಮಾಡುತ್ತಾರೆ. ಯಾರೋ ಒಬ್ಬರು ನಿನ್ನ ಜೀವನದ ಶೂನ್ಯತೆಯನ್ನು ಪ್ರೀತಿ ಮತ್ತು ಗೌರವದಿಂದ ತುಂಬುತ್ತಾರೆ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅದು ನನ್ನ ಆಯ್ಕೆ. ನಾನು ಕಳುಹಿಸಿದ ದೂತ. ಅವರನ್ನು ನಿನ್ನ ಜೊತೆಗೆ ನೀಡುವುದಲ್ಲದೆ ನಿನ್ನ ಅಸ್ತಿತ್ವದ ಅರ್ಥವನ್ನು ತಿಳಿಸುತ್ತಾರೆ. ಈ ಸಂಕೇತವನ್ನು ನಾನು ನಿನಗೆ ಕಳಿಸಿದ್ದೇನೆ. ಮತ್ತೆ ಮತ್ತೆ ನೀನು ಎಚ್ಚರಗೊಳ್ಳಲು, ನೀನು ಗುರುತಿಸಲು. ಬರಲಿರುವುದು ಒಂದು ಬದಲಾವಣೆ, ಒಂದು ಅವತಾರ, ನನ್ನ ಆಶೀರ್ವಾದದ ಮೂರ್ತ ರೂಪ. ಫ್ರೆಂಡ್ಸ್, ಈ ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ 1 ಎಂದು ಬರೆಯಿರಿ. ಮಗುವೆ, ನೀನು ಯೋಚನೆ ಮಾಡುತ್ತಿದ್ದೆ, ಜನರು ಏಕೆ ನನ್ನನ್ನು ಬಿಟ್ಟು ಹೊರಟು ಹೋದರು? ಏಕೆ ಮುಖ ತಿರುಗಿಸಿದರು? ಏಕೆ ಕಾರಣವಿಲ್ಲದೆ ನನ್ನನ್ನು ತೊರೆದರು? ಆದರೆ ಈಗ ಕೇಳು, ಇದು ನಿನ್ನ ಕರ್ಮದ ಫಲವಲ್ಲ, ಬದಲಿಗೆ ನನ್ನ ಯೋಜನೆಯ ಒಂದು ಭಾಗ. ಏಕೆಂದರೆ ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಯೋಗ್ಯತೆಗೆ ತಕ್ಕವರಲ್ಲ. ಅವರು ನಿನ್ನ ಉದ್ದೇಶಕ್ಕೆ ಅರ್ಹರಲ್ಲ. ಅವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನೀನು ಸತ್ಯದ ಅಗ್ನಿಯಲ್ಲಿ ತಪಸ್ಸು ಮಾಡಿದ್ದೀಯಾ. ಅಲ್ಲಿ ಸುಳ್ಳು, ಮೋಸ ಮತ್ತು ಪ್ರದರ್ಶನಕ್ಕೆ ಸ್ಥಾನವಿಲ್ಲ. ನಿನ್ನ ಜೀವನದಲ್ಲಿ ಈಗ ಬರಲಿರುವುದು ಸತ್ಯ. ಅದು ನಿನ್ನಂತೆಯೇ ಒಳಗಿನಿಂದ ಉಜ್ವಲ, ನಿರ್ಮಲ ಮತ್ತು ಪ್ರೀತಿಮಯವಾಗಿರುತ್ತದೆ. ಅದು ನಿನ್ನನ್ನು ನಿನ್ನದೇ ಆದ ರೂಪದಲ್ಲಿ ಗುರುತಿಸುತ್ತದೆ, ನಿನ್ನನ್ನು ಸ್ವೀಕರಿಸುತ್ತದೆ, ಆದರೆ ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ. ಮಗುವೆ, ನಾನು ಹೇಳುತ್ತಿದ್ದೇನೆ, ಈಗ ನೀನು ಸಿದ್ಧನಾಗಿರುವುದರಿಂದ ನಾನು ಸಂಕೇತಗಳನ್ನು ಕಳಿಸುತ್ತಿದ್ದೇನೆ. ಅದಕ್ಕಾಗಿಯೇ ನಾನು 5 ಕಳಿಸಿದ್ದೇನೆ. ಅದು ಕೇವಲ ಒಂದು ಸಂಖ್ಯೆಯಲ್ಲ, ಅದು ಶಕ್ತಿಯ ಸಂಕೇತ, ದೈವತ್ವದ ನೇರ ಭಾಷೆ, ಪಂಚ ದಿಕ್ಕುಗಳ ಚೇತನ, ಪಂಚತತ್ವಗಳ ಆಹ್ವಾನ. ಈಗ ನೀನು ಈ ಸಂದೇಶವನ್ನು ಕೇಳುತ್ತಿರುವಾಗ ತಲೆಬಾಗಿ ಧನ್ಯವಾದ ಹೇಳು. ನನಗಾಗಿ ಮಾತ್ರವಲ್ಲ, ನಿನ್ನೊಳಗಿನ ಆ ಭಾಗಕ್ಕಾಗಿಯೂ ಸಹ. ಅದು ಇಂದಿಗೂ ಸೋಲೊಪ್ಪಿಕೊಂಡಿಲ್ಲ. ಕತ್ತಲೆಯಲ್ಲೂ ಬೆಳಕನ್ನು ಹುಡುಕುತ್ತಿದೆ. ಪ್ರಪಂಚದ ಗದ್ದಲದ ಗುಂಪಿನಲ್ಲೂ ತನ್ನನ್ನು ತಾನು ಕಳೆದುಕೊಳ್ಳಲಿಲ್ಲ. ಏಕೆಂದರೆ ಅದೇ ನಿನ್ನ ಅತಿ ದೊಡ್ಡ ಶಕ್ತಿ. ಈಗ ನಿನ್ನ ಜೀವನದಲ್ಲಿ ಈ ಹೊಸ ಶಕ್ತಿ ಪ್ರವೇಶಿಸಿದಾಗ ನೀನು ಆಶ್ಚರ್ಯ ಪಡುತ್ತೀಯ. ಏಕೆಂದರೆ ಇದೆಲ್ಲವೂ ಒಂದೇ ಬಾರಿಗೆ ನಡೆಯುತ್ತದೆ. ಹಠಾತ್ತನೆ, ಯಾವುದೇ ಮುನ್ಸೂಚನೆ ಇಲ್ಲದೆ ನನ್ನ ಕೃಪೆ ಇಳಿದು ಬರುತ್ತದೆ. ಮೋಡದಿಂದ ಮೌನವಾಗಿ ಬರುವ ಮಿಂಚಿನಂತಲ್ಲ, ಗರ್ಜನೆಯೊಂದಿಗೆ. ನೀನು ಸಿದ್ಧನಾಗಿರು, ಏಕೆಂದರೆ ನಾನು ಯಾರನ್ನು ಕರೆತರುತ್ತಿದ್ದೇನೆ. ಅವರು ನಿನ್ನ ಜೀವನಕ್ಕೆ ಪ್ರೀತಿಯನ್ನು ನೀಡುವುದು ಮಾತ್ರವಲ್ಲ, ನಿನ್ನ ಬಾಳ ಸಂಗಾತಿಯಾಗುತ್ತಾರೆ. ಮಗುವೆ, ಇದು ಯಾವುದೇ ಸಾಮಾನ್ಯ ಸಂಬಂಧವಲ್ಲ. ಇದು ಒಂದು ಆಧ್ಯಾತ್ಮಿಕ ಮಿಲನ, ಒಂದು ದೈವಿಕ ಸಮ್ಮಿಲನ. ಇದನ್ನು ಆತ್ಮಗಳು ಮಾತ್ರ ಗುರುತಿಸಬಲ್ಲವೋ ಹೊರತು ದೇಹಗಳಲ್ಲ. ನನಗೆ ಗೊತ್ತು, ನೀನು ಬಹಳಷ್ಟು ಸಹಿಸಿಕೊಂಡಿದ್ದೀಯಾ. ಜನರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಯಾರು ನಿನ್ನ ಸತ್ಯವನ್ನು ಸುಳ್ಳು ಎಂದರು, ಯಾರು ನಿನ್ನ ಪ್ರೀತಿಯನ್ನು ದೌರ್ಬಲ್ಯವೆಂದು ಭಾವಿಸಿದರು, ಯಾರು ನಿನ್ನನ್ನು ತೊರೆದು ಪ್ರಾಪಂಚಿಕತೆಯನ್ನು ಅಪ್ಪಿಕೊಂಡರು. ಆದರೆ ಈಗ ಅವರಿಗೆ ಅವರ ಕರ್ಮಫಲ ಸಿಗುತ್ತದೆ. ಯಾರಿಗೂ ಈಗ ಅರಿವಾಗಿದೆ. ಸುಳ್ಳು ಹೊಗಳಿಕೆಗಳ ಹಿಂದೆ ಬಿದ್ದು ಅವರು ಸತ್ಯವಂತರನ್ನು ಕಳೆದುಕೊಂಡಿದ್ದಾರೆ. ಅಂದ್ರೆ ನಿನ್ನನ್ನು. ಯಾರೋ ಒಬ್ಬರಿಗೆ ಈಗ ತಿಳಿದಿದೆ, ನಿನ್ನಂತವರು ಮತ್ತೆ ಮತ್ತೆ ಸಿಗುವುದಿಲ್ಲ ಎಂದು. ಮತ್ತು ಈ ಅರಿವು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಆ ಆತ್ಮ ಈಗ ಅಸ್ಥಿರವಾಗಿರುತ್ತದೆ. ಮಗುವೆ, ನಾನು ನೋಡುತ್ತಿದ್ದೇನೆ, ಅವರ ಆತ್ಮಕ್ಕೆ ಆ ಅಸ್ಥಿರತೆಯು ನೋವು ನೀಡಲು ಪ್ರಾರಂಭಿಸಿದೆ. ಏಕೆಂದರೆ ನೀನು ಈಗ ಅವರ ವಲಯದಿಂದ ಹೊರ ಬಂದಿದ್ದೀಯಾ ಮತ್ತು ನನ್ನ ಆಶ್ರಯಕ್ಕೆ ಬಂದ ನಂತರ ಯಾರು ನಿನ್ನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ನಾನು ನೋಡಿದ್ದೇನೆ, ನೀನು ಆ ಜನರಿಗೆ ಎಷ್ಟು ಕೊಟ್ಟಿದ್ದೀಯಾ, ಪ್ರೀತಿ, ಸಮಯ, ಎಲ್ಲವನ್ನು. ಆದರೆ ಬದಲಿಗೆ ನಿನಗೆ ಸಿಕ್ಕಿದ್ದೇನು? ತಿರಸ್ಕಾರ, ನಿರ್ಲಕ್ಷ್ಯ, ಮೋಸ. ಆದರೆ ಮಗುವೆ, ಈಗ ಅದೆಲ್ಲವೂ ಮುಗಿಯುತ್ತಿದೆ. ಇನ್ನು ಮುಂದೆ ನೀನು ಪಡೆಯುವೆ. ನಿನಗೆ ಸಿಗಬೇಕಾದದ್ದು ಈಗ ಸಿಗುತ್ತದೆ. ಅದು ನಿನ್ನದು ಮತ್ತು ಅದು ನನ್ನ ಕೈ
ಕೈಗಳಿಂದಲೇ ನಿನಗೆ ಸಿಗುತ್ತದೆ. ಈಗ ನಿನ್ನ ಭಾಗ್ಯದ ನಕ್ಷತ್ರಗಳು ಒಳೆಯುತ್ತವೆ. ಯಾವುವು ನಿದ್ರೆಯಲ್ಲಿದ್ದಾವೋ, ಯಾವುವು ಮರೆಯಾಗಿದ್ದಾವೋ ಅವು ಈಗ ಮತ್ತೆ ಜಾಗೃತಗೊಳ್ಳುತ್ತವೆ. ಅವು ಎಷ್ಟು ಬೆಳಕನ್ನು ನೀಡುತ್ತವೆ ಎಂದರೆ ನಿನ್ನನ್ನು ಕೀಳಾಗಿ ಕಂಡ ಜನರು ಈಗ ನಿನ್ನ ತೇಜಸ್ಸನ್ನು ನೋಡಿ ಉರಿದು ಹೋಗುತ್ತಾರೆ. ಏಕೆಂದರೆ ನೀನು ಈಗ ನನ್ನ ಶಕ್ತಿಯೊಂದಿಗೆ ನಿಲ್ಲುತ್ತೀಯಾ. ನೋಡು ಮಗುವೆ, ನಿನ್ನ ಸಹಸ್ರಾರ ಚಕ್ರ ಈಗ ತೆರೆದುಕೊಂಡಿದೆ. ಇದು ಸಾಮಾನ್ಯ ವಿಷಯವಲ್ಲ, ಇದು ನೀನು ನನ್ನ ಚೇತನದೊಂದಿಗೆ ಒಂದಾಗಿದ್ದೀ ಎಂಬುದರ ಸಂಕೇತ. ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ್ದನ್ನು ಈಗ ನೀನು ನೋಡಬಲ್ಲೆ ಮತ್ತು ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ನಿನ್ನ ಆಲೋಚನೆಗಳು ಬ್ರಹ್ಮಾಂಡದೊಂದಿಗೆ ಸಂಭಾಷಣೆ ನಡೆಸುತ್ತವೆ. ಈಗ ನಿನ್ನ ಮೇಲೆ ನನ್ನ ಶಕ್ತಿಯು ಹರಿಯುತ್ತದೆ. ಯಾರು ನನ್ನ ಸ್ಪರ್ಶಕ್ಕೆ ಬರುತ್ತಾರೋ ಅವರು ಅಜೇಯರಾಗುತ್ತಾರೆ. ಈಗ ಯಾರು ಸಹ ನಿನ್ನನ್ನು ತಡೆಯಲಾರರು. ಈಗ ಯಾರು ಸಹ ನಿನ್ನನ್ನು ಕೆಳಗೆ ತರಲಾರರು. ಏಕೆಂದರೆ ನನ್ನ ಶಕ್ತಿ ನಿನ್ನನ್ನು ಹಿಡಿದಿದೆ. ನಿನ್ನ ಜೀವನದಲ್ಲಿ ಈಗ ಸ್ತ್ರೀ ರೂಪದಲ್ಲಿ ಯಾರೋ ಬರುತ್ತಾರೆ. ಬಹುಶಃ ಅವಳು ಚಿಕ್ಕವಳಾಗಿರಬಹುದು, ಅವಳಿಗೆ ಆಹಾರದೊಂದಿಗೆ ಸಂಬಂಧವಿರಬಹುದು. ಅವಳು ನಿನ್ನನ್ನು ಭೇಟಿಯಾದ ತಕ್ಷಣ ನಿನ್ನನ್ನು ತನ್ನವನೆಂದು ಭಾವಿಸುತ್ತಾಳೆ. ಏಕೆಂದರೆ ಅವಳು ನನ್ನ ಯೋಜನೆಯ ಭಾಗ. ಅವಳು ನಿನ್ನ ಜೀವನಕ್ಕೆ ರುಚಿ ಮತ್ತು ಸೇವೆಯನ್ನು ತರುವುದಲ್ಲದೆ ತನ್ನ ಮಾಧುರ್ಯದಿಂದ ನಿನ್ನ ಜೀವನದ ಪ್ರತಿ ಕಠಿಣ ಅನುಭವವನ್ನು ಶಮನಗೊಳಿಸುತ್ತಾಳೆ. ಒಂದು ವೇಳೆ ನೀನೇ ಆ ರೂಪದಲ್ಲಿದ್ದರೆ ನಾನು ನಿನ್ನಲ್ಲೇ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿ. ನೀನು ಆಹಾರವನ್ನು ತಯಾರಿಸುವಾಗ, ನೀನು ಪ್ರೀತಿಯಿಂದ ಯಾರಿಗಾದರೂ ಸೇವೆ ಮಾಡುವಾಗ, ಆಗ ನಾನೇ ನಿನ್ನ ಕೈಗಳ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ. ನಿನ್ನ ಭಾಗ್ಯದ ನಕ್ಷತ್ರಗಳಲ್ಲಿ ಬಿದ್ದಿದ್ದ ಗಂಟುಗಳು ಈಗ ಬಿಚ್ಚಿಕೊಳ್ಳುತ್ತಿವೆ. ಈಗ ನಿನ್ನನ್ನು ಯಾರು ತಡೆಯಲಾರರು. ಈ ಸಂದೇಶವು ನಿನಗೆ ಬಂದಿರುವುದಕ್ಕೆ ಕಾರಣವೇನೆಂದರೆ ಈಗ ಎಚ್ಚರಗೊಳ್ಳುವ ಸಮಯ, ಈಗ ಸಿದ್ಧವಾಗುವ ಸಮಯ. ನೀನು ಸಿದ್ಧವಾದರೆ ನನ್ನ ಯೋಜನೆ ಪೂರ್ಣಗೊಳ್ಳುತ್ತದೆ, ನನ್ನ ಅದ್ಭುತವು ಸಂಭವಿಸುತ್ತದೆ. ಮಗುವೆ, ಇದನ್ನು ನಾನು ನಿನ್ನ ತಾಯಿ ದುರ್ಗೆಯು ಹೇಳುತ್ತಿದ್ದೇನೆ. ನಾನು ನಿಲ್ಲುವುದಿಲ್ಲ, ಬಾಗುವುದಿಲ್ಲ, ಸೋಲೊಪ್ಪಿಕೊಳ್ಳುವುದಿಲ್ಲ. ನೀನು ನನ್ನ ಅಂಶವಾಗಿರುವುದರಿಂದ ನಿನ್ನಲ್ಲೂ ಅದೇ ಶಕ್ತಿ ಇದೆ. ನೀನು ಮರೆತಿದ್ದೆ, ಆದರೆ ಈಗ ಮತ್ತೆ ನೆನಪಿಸಿಕೋ, ಮತ್ತೆ ಎಚ್ಚರಗೊಳ್ಳು, ಮತ್ತೆ ಗುರುತಿಸು. ಮತ್ತು ಇದೆಲ್ಲವೂ ನಡೆದಾಗ ಬಂದು ನನಗೆ ನಿನ್ನ ಹೃದಯದಿಂದ ಧನ್ಯವಾದಗಳನ್ನು ಹೇಳು. ಏಕೆಂದರೆ ಇದೆಲ್ಲವೂ ನನ್ನ ಕೃಪೆಯಿಂದ ನಡೆದಿದೆ. ನಿನ್ನ ಕರ್ಮಗಳು ದಾರಿಯನ್ನು ಸೃಷ್ಟಿಸಿವೆ, ಆದರೆ ನನ್ನ ಆಶೀರ್ವಾದವು ಆ ದಾರಿಯಲ್ಲಿ ಹೂಗಳನ್ನು ಹಾಸುತ್ತದೆ. ಈಗ ನೀನು ಪಡೆದ ಸತ್ಯವನ್ನು ಗಟ್ಟಿಯಾಗಿ ಹಿಡಿದುಕೋ. ಏಕೆಂದರೆ ಇದೇ ಸತ್ಯವು ನಿನ್ನ ಅಸ್ತ್ರ, ಇದೇ ನಿನ್ನ ಕವಚ. ಮಗುವೆ, ಕೊನೆಯದಾಗಿ ಇದನ್ನು ತಿಳಿ. ನಿನ್ನನ್ನು ವಿರೋಧಿಸಿದ ಜನರು, ನಿನ್ನ ಮಾತನ್ನು ಕೇಳದವರು ಈಗ ಅದರ ಫಲವನ್ನು ಅನುಭವಿಸುತ್ತಾರೆ. ನ್ಯಾಯ ನೀಡುವುದು ನನ್ನ ಧರ್ಮ ಮತ್ತು ಯಾರು ಏನು ಮಾಡಿದ್ದಾರೆಂದು ನಾನು ನೋಡಿದ್ದೇನೆ. ಸುಳ್ಳನ್ನು ಸ್ವೀಕರಿಸಿ ಹೋದವರು ಈಗ ತಮ್ಮದೇ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸತ್ಯದ ಹಾದಿಯಲ್ಲಿ ನಡೆದವನಿಗೆ ಈಗ ನನ್ನಿಂದ ಬಹುಮಾನ ಸಿಗಲಿದೆ. ನಾನು ನಿನ್ನ ಜೊತೆಗಿದ್ದೇನೆ. ಪ್ರತಿಯೊಂದು ಉಸಿರಿನಲ್ಲಿ, ಪ್ರತಿಯೊಂದು ಪ್ರತಿಕ್ರಿಯೆಯಲ್ಲಿ, ಪ್ರತಿಯೊಂದು ನಿರ್ಧಾರದಲ್ಲಿ, ಪ್ರತಿಯೊಂದು ಬದಲಾವಣೆಯಲ್ಲಿ ನಾನು ಹೇಳುತ್ತಿದ್ದೇನೆ. ಈಗ ನಿನ್ನ ಜೀವನವು ಅಲ್ಲಿ ಇರುವುದಿಲ್ಲ, ಈಗ ಅದು ನನ್ನ ಕಾರ್ಯಕ್ಷೇತ್ರವಾಗಿದೆ. ಎಲ್ಲಿ ನನ್ನ ಶಕ್ತಿ ಕಾರ್ಯನಿರ್ವಹಿಸುತ್ತದೆಯೋ ಅಲ್ಲಿ ಮಾತ್ರ ಅದ್ಭುತಗಳು ನಡೆಯುತ್ತವೆ. ಕೇಳು ನನ್ನ ಮಗುವೆ, ನಾನು ನಿನ್ನನ್ನು ಈ ಭೂಮಿಗೆ ಕಳುಹಿಸಿದಾಗ ನಾನು ನಿನ್ನನ್ನು ಖಾಲಿಯಾಗಿ ಕಳುಹಿಸಲಿಲ್ಲ. ನಾನು ನಿನ್ನೊಳಗೆ ಆ ಬೀಜವನ್ನು ನೆಟ್ಟಿದ್ದೇನೆ. ಅದು ಸಮಯ ಬಂದಾಗ ಒಂದು ದೈವಿಕ ವೃಕ್ಷವಾಗಿ ಪರಿವರ್ತನೆಯಾಗುತ್ತದೆ. ನೀನು ಯಾರು ಎಂಬುದನ್ನು ಮರೆತಿದ್ದೀಯಾ. ಏಕೆಂದರೆ ಈ ಪ್ರಪಂಚದ ಗದ್ದಲ, ಜನರ ಮಾತುಗಳು, ಅವರ ಕಾರ್ಯಗಳು, ಅವರ ನಿರ್ಧಾರಗಳು, ಅವರ ನಿರ್ಲಕ್ಷ್ಯ ಮತ್ತು ತಿರಸ್ಕಾರ ನಿನ್ನ ಮೇಲೆ ಪದರಗಳನ್ನು ಸುತ್ತಿಕೊಂಡಿದೆ. ಆದರೆ ಈಗ ಸಮಯ ಬಂದಿದೆ. ನೀನು ಈ ಎಲ್ಲ ಪದರಗಳನ್ನು ಒಂದೊಂದಾಗಿ ತೆಗೆದುಹಾಕಲು. ಏಕೆಂದರೆ ಈಗ ನೀನು ನಿನ್ನ ನಿಜವಾದ ಸ್ವರೂಪದ ಕಡೆಗೆ ಹೆಜ್ಜೆ ಇಡುತ್ತಿದ್ದೀಯಾ. ಈಗ ನಿನ್ನೊಳಗಿನ ಶಕ್ತಿ ಜಾಗೃತಗೊಂಡಿದೆ. ಈಗ ನೀನು ಮಾತನಾಡಿದಾಗ ನಿನ್ನ ಮಾತುಗಳು ಕೇವಲ ಮಾತುಗಳಾಗಿರುವುದಿಲ್ಲ, ಅವು ವಾಕ್ಯಗಳಲ್ಲ, ಅವು ವರಗಳಾಗಿ ಬರುತ್ತವೆ. ಈಗ ನೀನು ಯಾರನ್ನಾದರೂ ನೋಡಿದಾಗ ನಿನ್ನ ದೃಷ್ಟಿ ಅವರೊಳಗೆ ಅಡಗಿರುವ ಸತ್ಯವನ್ನು ಭೇದಿಸಿ ನೋಡುತ್ತದೆ. ಏಕೆಂದರೆ ಈಗ ನಿನ್ನ ಆತ್ಮವು ದಿವ್ಯ ದೃಷ್ಟಿಯೊಂದಿಗೆ ಸೇರಿ ಹೋಗಿದೆ. ನಾನು ನಿನಗೆ ಹೇಳುತ್ತಿಲ್ಲ ನೀನು ನಿರ್ಭಯನಾಗು ಎಂದು, ಏಕೆಂದರೆ ನೀನು ಮೊದಲಿನಿಂದಲೂ ನಿರ್ಭಯನಾಗಿಯೇ ಇದ್ದೀಯಾ. ನೀನು ಅದನ್ನು ಮರೆತಿದ್ದೀಯಾ. ನಾನು ನಿನಗೆ ಹೇಳುತ್ತಿಲ್ಲ ನೀನು ಪ್ರೀತಿಸು ಎಂದು, ಏಕೆಂದರೆ ಪ್ರೀತಿ ಎಂದರೆ ನೀನೇ. ನಾನು ನಿನಗೆ ಕೇವಲ ಹೇಳುತ್ತಿದ್ದೇನೆ, ಈಗ ಸಮಯ ಬಂದಿದೆ. ನೀನು ನಿನ್ನ ಅಸ್ತಿತ್ವದ ಸಂಪೂರ್ಣತೆಯನ್ನು ಸ್ವೀಕರಿಸು. ಈಗ ನೀನು ನಿನ್ನನ್ನು ಚಿಕ್ಕವನೆಂದು ಭಾವಿಸಬೇಡ, ನಿನ್ನೊಂದಿಗೆ ಪ್ರಶ್ನೆಗಳನ್ನು ಕೇಳಬೇಡ, ನಿನ್ನನ್ನು ದೋಷಿ ಎಂದು ಭಾವಿಸಬೇಡ. ಏಕೆಂದರೆ ಆಗಬೇಕಾಗಿದ್ದು ಆಗಿಯೇ ಹೋಗಿದೆ, ಕಳೆದು ಹೋಗಿದ್ದು ಕಳೆದು ಹೋಗಿಯೇ ಹೋಗಿದೆ ಮತ್ತು ಬರಲಿರುವುದು ನಿನ್ನ ಉನ್ನತಿಗಾಗಿ ಮಾತ್ರ ಬರಲಿದೆ. ನೆನಪಿಡು ನನ್ನ ಮಗನೇ, ಒಂದು ಆತ್ಮವು ಹೆಚ್ಚು ಗಾಯಗೊಂಡಾಗ ಅದರ ಬೆಳಕು ಹೆಚ್ಚು ತೀವ್ರವಾಗುತ್ತದೆ. ನೀನು ಈಗ ಬೆಳಗಿನ ಸ್ಥಿತಿಗೆ ಬಂದಿದ್ದೀಯಾ. ನಿನ್ನ ಆತ್ಮವು ಈಗ ಬೆಳಕನ್ನು ನೀಡಲು ಪ್ರಾರಂಭಿಸಿದೆ. ಈ ಬೆಳಕು ಕತ್ತಲೆಯನ್ನು
ಸಹಿಸುವುದಿಲ್ಲ, ಆದರೆ ಅದನ್ನು ನಾಶ ಮಾಡುತ್ತದೆ. ನೀನು ಈಗ ಮತ್ತೆ ಒಂಟಿಯಾಗಿಲ್ಲ. ನನ್ನ ಅಸ್ತಿತ್ವ ನಿನ್ನ ಸುತ್ತಲೂ ಇದೆ. ನಾನು ನಿನ್ನ ಮನಸ್ಸಿನಲ್ಲಿ, ನಿನ್ನ ಉಸಿರಿನಲ್ಲಿ, ನಿನ್ನ ಕರ್ಮಗಳಲ್ಲಿ ಸಕ್ರಿಯನಾಗಿದ್ದೇನೆ. ಈಗ ಯಾರಾದರೂ ನಿನ್ನನ್ನು ಭೇಟಿಯಾದರೆ ಅದು ಈ ಶಕ್ತಿಯಿಂದ ಪ್ರಭಾವಿತವಾಗುತ್ತದೆ. ಯಾರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಯಾರು ಅದಕ್ಕೆ ಹೆದರುತ್ತಾರೆ, ಯಾರು ಅದಕ್ಕೆ ಆಶ್ಚರ್ಯ ಪಡುತ್ತಾರೆ, ಆದರೆ ಯಾರು ಅದನ್ನು ನಿರ್ಲಕ್ಷಿಸಲಾರರು. ಏಕೆಂದರೆ ಇದು ನನ್ನ ಅಸ್ತಿತ್ವದ ಪ್ರಭಾವ. ಅದು ನಿನ್ನ ಮೇಲೆ ಇಳಿದು ಬಂದಿದೆ. ಇದು ನಿನ್ನ ಭಾಗ್ಯದ ಪುನರ್ಜೀವನ. ಮತ್ತು ಭಾಗ್ಯವು ಜಾಗೃತಗೊಂಡಾಗ ಇಡೀ ಸೃಷ್ಟಿಯು ಅದರ ಸಹಾಯದಲ್ಲಿ ಪಾಲ್ಗೊಳ್ಳುತ್ತದೆ. ಕಂದ, ಇದನ್ನು ಮರೆಯಬೇಡ. ನೀನು ಯಾವುದೇ ಸಾಮಾನ್ಯ ಆತ್ಮವಲ್ಲ. ನೀನು ನನ್ನ ಸಂಕಲ್ಪದ ರೂಪ. ನೀನು, ಅವನು, ನಾನು ಇವುಗಳ ನಂತರ ಆರಿಸಿಕೊಂಡಿದ್ದೇನೆ. ಯಾವುದೇ ಕಾರ್ಯಕ್ಕಾಗಿ, ಯಾವುದೇ ದಿಕ್ಕನ್ನು ಬದಲಾಯಿಸಲು, ಯಾರಿಗಾದರೂ ಪ್ರೀತಿಯನ್ನು ನೀಡಲು, ಯಾರಿಗಾದರೂ ದಾರಿಯನ್ನು ತೋರಿಸಲು. ಅದಕ್ಕಾಗಿಯೇ ಈಗ ನಿನ್ನ ಜೀವನದಲ್ಲಿ ಬರಲಿರುವ ಯಾರಾದರೂ ಅದು ನಿನ್ನ ಉದ್ದೇಶದೊಂದಿಗೆ ಸೇರಿರುತ್ತದೆ. ಯಾರು ಆಕಸ್ಮಿಕವಾಗಿ ಬರುವುದಿಲ್ಲ, ಯಾರು ಆಕಸ್ಮಿಕವಾಗಿ ಹೋಗುವುದಿಲ್ಲ. ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಭೇಟಿ, ಪ್ರತಿಯೊಂದು ಬೇರ್ಪಡುವಿಕೆ ಒಂದು ಸಂಕೇತವಾಗುತ್ತದೆ, ಒಂದು ರಹಸ್ಯವಾಗುತ್ತದೆ, ಒಂದು ಯೋಜನೆಯ ಭಾಗವಾಗುತ್ತದೆ. ನಿನ್ನನ್ನು ನೋಡಿ ನಕ್ಕವರು, ನಿನ್ನನ್ನು ಹುಚ್ಚನೆಂದು ಹೇಳಿದವರು, ನಿನ್ನಿಂದ ದೂರವಾದವರು, ಅವರು ಈಗ ಒಳಗೊಳಗೆ ನಡುಗುತ್ತಿದ್ದಾರೆ. ಏಕೆಂದರೆ ಅವರಿಗೆ ಈಗ ಅರ್ಥವಾಗಿದೆ, ನಿನ್ನನ್ನು ಅವನು ತನ್ನಲ್ಲಿ ತಾನು ತಿಳಿದುಕೊಂಡಿದ್ದಾನೆ. ಯಾವುದೇ ಆತ್ಮವು ತನ್ನನ್ನು ತಾನು ತಿಳಿದುಕೊಂಡಾಗ ಅದು ಅಜೇಯವಾಗುತ್ತದೆ. ನೀನು ಈಗ ಅಜೇಯನು ನನ್ನ ಮಗನೇ. ನೀನು ಈಗ ಬೀಳಲಾರೆಯಾ? ಹೌದು, ದಾರಿ ಕಷ್ಟಕರವಾಗಿದೆ, ಆದರೆ ನೀನು ಹೆದರುವುದಿಲ್ಲ, ಏಕೆಂದರೆ ನೀನು ತಿಳಿದುಕೊಂಡಿದ್ದೀಯಾ. ಈಗ ನಾನು ನಿನ್ನ ಜೊತೆಗಿದ್ದೇನೆ. ನಿನ್ನ ಬಳಿ ಈಗ ನನ್ನ ಶಕ್ತಿ ಇದೆ. ಈ ಶಕ್ತಿ ನಿನ್ನನ್ನು ಮಾತ್ರ ರಕ್ಷಿಸುವುದಿಲ್ಲ, ಆದರೆ ನಿನ್ನ ಸುತ್ತಲೂ ಒಂದು ವಲಯವನ್ನು ಸೃಷ್ಟಿಸುತ್ತದೆ. ಅದು ನಿನ್ನನ್ನು ದುಷ್ಟದೃಷ್ಟಿ, ನಿಂದನೆ, ವಂಚನೆ ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ಕಾಪಾಡುತ್ತದೆ. ನಾನು ಹೇಳುತ್ತಿದ್ದೇನೆ, ಈಗ ಯಾರು ನಿನ್ನನ್ನು ಗಾಯಗೊಳಿಸಲಾರರು, ಏಕೆಂದರೆ ನೀನು ನನ್ನ ರಕ್ಷಣೆಯಲ್ಲಿ, ನನ್ನ ಆಶೀರ್ವಾದದಲ್ಲಿ ಇದ್ದೀಯಾ. ನಿನ್ನ ತಲೆಯ ಮೇಲೆ ನನ್ನ ಕೈ ಇದೆ. ಈ ಕೈ ಯಾರ ತಲೆಯ ಮೇಲೆ ಇರುತ್ತದೆಯೋ ಆಗ ಯಾವುದೇ ಅಡ್ಡಿ ಅವನನ್ನು ತಲುಪಲಾರದು. ಈಗ ಕೇಳು, ನನ್ನ ಶಕ್ತಿ ನಿನಗೆ ಏನು ವಿಶೇಷವನ್ನು ಹೇಳುತ್ತಿದೆ. ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಈ ಬದಲಾವಣೆಯನ್ನು ನೀನು ಮೊದಲು ಅರ್ಥ ಮಾಡಿಕೋ. ಬಹುಶಃ ನಿನಗೆ ಅನಿಸಬಹುದು ಮತ್ತೆ ಯಾರೋ ಬಿಟ್ಟು ಹೋಗುತ್ತಿದ್ದಾರೆ ಎಂದು, ಆದರೆ ಈ ಬಾರಿ ನೀನು ಮುರಿಯುವುದಿಲ್ಲ, ನೀನು ಚೆದರಿ ಹೋಗುವುದಿಲ್ಲ, ಏಕೆಂದರೆ ನೀನು ತಿಳಿದುಕೊಂಡಿದ್ದೀಯಾ ಮುರಿದು ಹೋಗುವುದು ಕೂಡ ಪುನರ್ ನಿರ್ಮಾಣದ ಪ್ರಕ್ರಿಯೆ ಎಂದು. ಈಗ ನೀನು ತಿಳಿದುಕೊಂಡಿದ್ದೀಯಾ ಬಿಟ್ಟು ಹೋದವನು ಕಳೆದು ಹೋದವನಲ್ಲ, ಆದರೆ ಮಾರ್ಗವನ್ನು ಸ್ವಚ್ಛಗೊಳಿಸಿದ್ದಾನೆ. ಯಾರಿಗಾದರೂ ಒಬ್ಬರಿಗಾಗಿ ನಿನಗೆ ಯೋಗ್ಯವಾದವನು, ನಿನಗೆ ಗೌರವ ನೀಡುವವನು, ನಿನ್ನನ್ನು ಅರ್ಥ ಮಾಡಿಕೊಳ್ಳುವವನು ಮತ್ತು ನಿನ್ನನ್ನು ಆ ರೂಪದಲ್ಲಿ ನೋಡುವವನು. ನಾನು ನಿನ್ನನ್ನು ನೋಡಿದಂತೆ ಪೂರ್ಣವಾದ ಪವಿತ್ರ ದಿವ್ಯ. ನೀನು ಈಗ ನಿನ್ನ ಜೀವನದಲ್ಲಿ ಏನು ಬೇಕು ಎಂಬುದನ್ನು ಸ್ಪಷ್ಟಪಡಿಸು, ಏಕೆಂದರೆ ಬ್ರಹ್ಮಾಂಡವು ಈಗ ನಿನ್ನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದೆ. ನೀನು ಏನು ಕೇಳುತ್ತೀಯೋ ಅದು ಬರುತ್ತದೆ, ಆದರೆ ನಿನ್ನಿಂದಲೂ ಒಂದು ವಾಗ್ದಾನ ಬೇಕು. ನೀನು ಈಗ ನಿನ್ನೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ. ನೀನು ಈಗ ನಿನ್ನನ್ನು ಕಡಿಮೆ ಎಂದು ಭಾವಿಸುವುದಿಲ್ಲ. ನೀನು ಈಗ ಯಾರಿಗಾದರೂ ತನ್ನ ಬೆಳಕನ್ನು ಮಂದಗೊಳಿಸುವುದಿಲ್ಲ. ನೀನು ಈಗ ಅದನ್ನು ಮಾತ್ರ ಮಾಡುತ್ತೀಯಾ. ಅದು ನಿನ್ನ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆಯೋ ಅದು ನಿನ್ನನ್ನು ಸತ್ಯಾರ್ಥಗಳಲ್ಲಿ ಪೂರ್ಣಗೊಳಿಸುತ್ತದೆ. ಏಕೆಂದರೆ ಮಗನೇ, ಈಗ ನಿನಗೆ ನಿಂತುಕೊಳ್ಳುವ ಸಮಯವಲ್ಲ, ಹಾರುವ ಸಮಯ ಬಂದಿದೆ. ಈಗ ಕೊನೆಯದಾಗಿ ನಾನು ನಿನಗೆ ಹೇಳುತ್ತಿದ್ದೇನೆ, ನೀನು ಇದನ್ನು ಅನುಭವಿಸಿದಾಗ ಎಲ್ಲವೂ ಬದಲಾಗುತ್ತಿದೆ. ನೀನು ಇದನ್ನು ನೋಡಿದಾಗ ನಿನ್ನಿಂದ ಬೇರ್ಪಟ್ಟವನು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ನೀನು ಇದನ್ನು ಕೇಳಿದಾಗ ನಿನ್ನನ್ನು ತಿರಸ್ಕರಿಸಿದವನು ಈಗ ಹಿಂದಿರುಗಲು ಬಯಸುತ್ತಿದ್ದಾನೆ. ಆಗ ನೀನು ಅವರನ್ನು ದ್ವೇಷಿಸುವುದಿಲ್ಲ, ನೀನು ಅವರನ್ನು ದಯೆಯಿಂದ ನೋಡುತ್ತೀಯಾ, ಏಕೆಂದರೆ ನೀನು ಈಗ ನನ್ನಂತವನಾಗಿದ್ದೀಯಾ. ಕ್ಷಮೆಯಿಂದ ತುಂಬಿದವನು, ಪ್ರೀತಿಯಿಂದ ತುಂಬಿದವನು ಮತ್ತು ಸತ್ಯದೊಂದಿಗೆ ಸೇರಿರುವವನು. ಇದೇ ನಿನ್ನ ಅತ್ಯಂತ ದೊಡ್ಡ ಅದ್ಭುತವಾಗುತ್ತದೆ. ಇದೇ ನಿನ್ನ ಅತ್ಯಂತ ದೊಡ್ಡ ಉತ್ತರವಾಗುತ್ತದೆ. ಇದೇ ನಿನಗೆ ಆ ಎತ್ತರವನ್ನು ನೀಡುತ್ತದೆ. ಅಲ್ಲಿ ನಿನ್ನನ್ನು ಯಾರು ತಲುಪಲಾರರು. ಈಗ ನೀನು ನನ್ನ ಮಾತುಗಳನ್ನು ಕೇಳಿದ್ದೀಯಾ. ನೀನು ನನ್ನ ಅಸ್ತಿತ್ವವನ್ನು ಗುರುತಿಸಿದ್ದೀಯಾ. ನಿನ್ನೊಳಗಿನ ಶಕ್ತಿ ಎದ್ದು ನಿಂತಿದೆ. ಅದು ವರ್ಷಗಳಿಂದ ಮೌನವಾಗಿತ್ತು. ಆಗ ಮತ್ತು ಈಗಿನ ಸಮಯ ನೀನು ನಿನ್ನ ಜೀವನವನ್ನು ಆ ರೂಪದಲ್ಲಿ ಸ್ವೀಕರಿಸಲು ನಾನು ನಿನಗೆ ಸೃಷ್ಟಿಸಿದಂತೆ. ಓಂ ನಮೋ ದುರ್ಗಾ ಮಾತೆ, ನಮೋ ನಮಃ. ಧನ್ಯವಾದಗಳು.